ನಮಸ್ಕಾರ. ನಾನು ಇವತ್ತು ಕಟೋರಿ ಬ್ಲೌಸದ್ದು ಕಟ್ಟಿಂಗ್ ಮತ್ತು ಸ್ಟಿಚಿಂಗನ್ನು ಹೇಳ್ಕೊಡಕತ್ತೀನಿ. ನಾನು ಕಟೋರಿದು ಪೇಪರ್ ಕಟ್ಟಿಂಗನ್ನು ಲಾಸ್ಟ್ ವಿಡಿಯೋದಾಗ ಹಾಕೀನಿ. ಇದನ್ನು ನೋಡೋದ್ರಿಂದ ಕಟೋರಿ ಪೇಪರ್ ಕಟ್ಟಿಂಗ್ ಅಂತ ತಿಳಿತೈತಿ. ನೆಕ್ಸ್ಟ್ ಇದ್ರದೊಳಗೆ ನಾವು ಬಟ್ಟೆ ಮೇಲೆ ಯಾವ ರೀತಿ ಕಟ್ ಮಾಡೋದು ಅಂತ ಹೇಳ್ತೀನಿ. ಬಟ್ಟೆ ಒಳಗೆ ಕಟ್ ಮಾಡೋಕೆ ಏನು ಸ್ಪೆಷಲ್ ಇಲ್ಲ ರೀ, ಸೇಮ್ ನಾವೇನು ಕಟ್ ಮಾಡಿವಲ್ಲ ಅಷ್ಟೇ, ಸ್ವಲ್ಪ ಆಲ್ಟ್ರೇಷನ್ ಐತಿ. ಅದನ್ನು ಲಾಸ್ಟ್ವರೆಗೂ ನೋಡಿರಿ, ನಿಮ್ಗೆ ತಿಳಿತೈತಿ. ಸ್ವಲ್ಪ ಒಳಗೆ ಮಾಡೋದೈತಿ, ಅದಕ್ಕಿಂತ ಏನು ಇದಿಲ್ಲ ನೋಡಿರಿ. ಇಲ್ಲಿ ಐತೆ ನೋಡಿರಿ, ಅರ್ಧ ಇಂಚ್ ಏನು ಮಾಡಬೇಕು, ಜಾಸ್ತಿ ತೊಗೋಬೇಕು. ಇಲ್ಲೇನು ಮಾಡಬೇಕು, ಅರ್ಧ ಇಂಚ್ ಅಷ್ಟೇ ಜಾಸ್ತಿ ತೊಗೋಬೇಕು. ನೋಡಿ ಇಲ್ಲಿ ತೋರಿಸಾತಿಲ್ಲ, ಇಲ್ಲಿ ಅರ್ಧ ಇಂಚು ನಮ್ಮ ಲೈನಿಂಗ್ಕಿಂತ ಅರ್ಧ ಇಂಚ್ ಹೆಚ್ಚಿಗೆ ತೊಗೋಬೇಕು ಬಟ್ಟೆ ಒಳಗೆ. ನೆಕ್ಸ್ಟ್ ಕ್ರಾಸ್ ಬೆಲ್ಟ್ ಅನ್ನೋದು ಸೇಮ್ 3 ಇಂಚು ನಾರ್ಮಲ್ ಹೆಂಗೆ ತೊಗೋತೀವಲ್ಲ ಅಷ್ಟೇ ತೊಗೋಬೇಕು. ನೋಡಿರಿ, ಇಷ್ಟಾದಮೇಲೆ ಕಟೋರಿ ಶೇಪದ್ದು ಯಾವಾಗಲೂ ಕ್ರಾಸಾಗಿ ಇಟ್ಕೋಬೇಕು. ಕಟೋರಿ ಅಂದ್ರೆ ಮೇನ್ ಕ್ರಾಸಾಗಿ ಇಟ್ಕೋಬೇಕು. ಯಾವುದೇ ಬಟ್ಟೆ ಕಟ್ ಮಾಡಬೇಕಾದ್ರೂ ನೀವು ಬಟ್ಟೆಯನ್ನು ಕ್ರಾಸಾಗಿ ಇಟ್ಕೋರಿ. ನೋಡಿ, ಇದನ್ನು ಸ್ಲೀವ್ನು ಇದ್ರೊಳಗೆ ಹಾಕ್ಕೊಂಡು ನೋಡಿರಿ, ಇಲ್ಲಿ ಕರೆಕ್ಟಾಗಿ ಈ ರೀತಿ ಓಪನಾಗಿ ಇಟ್ಕೊಂಡು ಸ್ಲೀವ್ನ ಶೇಪ್ ಹಾಕೀನಿ. ಈ ರೀತಿ ಎಲ್ಲ ಆದಮೇಲೆ ಇದನ್ನು ಕಟ್ ಮಾಡಿ ತೆಗೆಯೋದು. ಕಟ್ ಮಾಡಿ ತಗೊಂಡ್ಮೇಲೆ ನಾನು ಇದ್ರದ್ದು ಸ್ಟಿಚಿಂಗನ್ನು ಇದೇ ವಿಡಿಯೋದೊಳಗೆ ತೋರಿಸ್ತೀನಿ. ಯಾಕಂದ್ರೆ ಬಟ್ಟೆ ಕಟ್ಟಿಂಗ್ ಅಷ್ಟೇನು ಇದ್ರೊಳಗೆ ಇದಿಲ್ಲ ಅಂಥೇಳಿ ನಾನು ಕಟ್ಟಿಂಗ್ ಸ್ಟಿಚಿಂಗ್ ಎರಡೂ ಒಂದೇ ವಿಡಿಯೋದೊಳಗೆ ಹಾಕೀನಿ. ನೋಡಿರಿ, ಟ್ರೈ ಮಾಡಿರಿ. ಪರ್ಫೆಕ್ಟ್ ಕಟೋರಿ ಬ್ಲೌಸ್ ಇದು ರೆಡಿ ಆಗ್ತೈತಿ. ಈ ರೀತಿ ಕಟ್ ಮಾಡಿ ತೆಗೆದಿಟ್ಕೊರಿ. ಜಸ್ಟ್ ಇದು ಶಾರ್ಟ್ ಸ್ಲೀವ್ ಇದ್ದೈತಿ. ಇದಕ್ಕೆ ಶಾರ್ಟ್ ಸ್ಲೀವ್ ನೋಡಿ, ಕಟೋರಿ ಶೇಪನ್ನು ಈ ರೀತಿಯಾಗಿ ನಾವು ಏನು ಪೇಪರ್ ಇರುತ್ತಲ್ಲ ಆ್ಯಸ್ ಇಟ್ ಈಸ್ ಅದನ್ನಿಟ್ಟು ಬಟ್ಟೆ ಮೇಲೆ ಕಟ್ ಮಾಡ್ಕೊಳ್ಳೋದು. ನಮ್ಮದೇನು ಕ್ರಾಸ್ ಪೀಸ್ ಐತಲ್ಲ ಅದೊಂದನ್ನು ನಾವು ಮಾತ್ರ ಅರ್ಧ ಇಂಚನ್ನು ಎಕ್ಸ್ಟ್ರಾ ತೊಗೋಬೇಕು. ಈ ರೀತಿಯಾಗಿ ಎಕ್ಸ್ಟ್ರಾ ತೊಗೊಂಡು ಕಟ್ ಮಾಡಬೇಕು. ಈಗ ನಾನು ಸ್ಲೀವನ್ನು ಕಟ್ ಮಾಡಿ ತೆಗೆದೆ, ಕಟೋರಿ ಶೇಪನ್ನು ಕಟ್ ಮಾಡಿದೆ. ಈಗ ಬ್ಯಾಕ್ ಪಾರ್ಟನ್ನು ಕಟ್ ಮಾಡತ್ತೀನಿ. ಬ್ಯಾಕ್ ಪಾರ್ಟ್ ಒಳಗೆ ಸಿಂಪಲ್ಲಾಗಿ ಬ್ರಾಡ್ ಯು ಶೇಪ್ ಇಟ್ಟೀನಿ. ಬ್ರಾಡ್ ಯು ಶೇಪ್ ಇದು 34 ಎದೆ ಸುತ್ತಳತೆ ಬ್ಲೌಸ್ ಆಗಿರ್ತೈತಿ. 34 ಎದೆ ಸುತ್ತಳತೆ. ಯಾವ್ಯಾವ ಎದೆ ಸುತ್ತಳತೆ ಎಲ್ಲ ಎದೆ ಸುತ್ತಳತೆಗೂ ಎಲ್ಲ ಕಟೋರಿ ಶೇಪು ಚೇಂಜ್ ಆಗುತ್ತೆ ರೀ. ಅದಕ್ಕೆ ನೀವು ಎಲ್ಲ ನಾನು ಒಂದೊಂದು ಕಟೋರಿ ಬ್ಲೌಸನ್ನು ಹೇಳ್ಕೊಡ್ತಾ ಹೋಗ್ತೀನಿ. ಈಗ ಇದು 34, ಲಾಸ್ಟ್ ಒಂದು ವಿಡಿಯೋದೊಳಗೆ 42 ಹೇಳಿದ್ದೆ ನಾನು. ಈಗ 34 ಹೇಳ್ತೀನಿ. ನೆಕ್ಸ್ಟ್ ಬರೋ ಒಂದು ವಿಡಿಯೋದೊಳಗೆ ನಾನು ಎಲ್ಲ ಸೈಜಿನ ಕಟೋರಿ ಬ್ಲೌಸಸ್ಸನ್ನು ಕಟ್ ಮಾಡೋದನ್ನು ತೋರಿಸ್ತೀನಿ. ಇದು ಸಾದಾ ಬ್ಲೌಸ್ಗಿಂತಲೇ ಈಸಿನೇ ಇದು ಕಟೋರಿ ಬ್ಲೌಸು, ಮತ್ತು ಪರ್ಫೆಕ್ಟಾಗಿಯೂ ಕುಂದಿರ್ತೈತಿ. ಅದಕ್ಕೆ ನೀವು ಟ್ರೈ ಮಾಡಿ ನೋಡಿರಿ, ಮಾಡಿಬಿಟ್ಟ ಪರ್ಫೆಕ್ಟಾಗಿ ಕುಂದ್ರುವಂಗೆ ಟ್ರೈ ಮಾಡಿರಿ. ಯಾಕೆ ನಾನು ಹೆಚ್ಚಿಗೆ ಮಾಡ್ಕೊಂಡ್ರೆ ಅದು ಸ್ವಲ್ಪ ಕಡಿಮೆ ಬೀಳ್ತೈತೆ ಅಂತೇಳಿ ಹೆಚ್ಚಿಗೆ ತೊಗೊಂಡಿರಿ. ಬೇಕಂದ್ರೆ ಕಟ್ ಮಾಡ್ಬೋದು ಅಂತ ನೋಡಿರಿ. ಬ್ಯಾಕ್ ಪಾರ್ಟು, ಫ್ರಂಟ್ ಪಾರ್ಟು, ಕ್ರಾಸ್ ಪೀಸು, ಕಟೋರಿ ಪೀಸು, ಸ್ಲೀವ್ ಮತ್ತು ಕ್ರಾಸ್ ಬೆಲ್ಟ್ ಎಲ್ಲನೂ ನಾನಿಲ್ಲಿ ಕಟ್ ಮಾಡಿ ತೆಗ್ದೀನಿ. ಈಗ ಇದನ್ನು ಸ್ಟಿಚಿಂಗ್ ಮಾಡೋಣ ಬರ್ರಿ. ಸ್ಟಿಚಿಂಗ್ ಮಾಡ್ಬೇಕಾದ್ರೆ ನಾನು ಏನು ಮಾಡೀನಿ, ಎಲ್ಲ ಬಟ್ಟೆನೂ ಲೈನಿಂಗ್ ಬಟ್ಟೆ ಮತ್ತು ಮೇನ್ ಬಟ್ಟೆಗೆ ಅಟ್ಯಾಚ್ ಮಾಡ್ಕೊಂಡೇನಿ ರೀ. ಅಂದರೆ ಆ ವಿಡಿಯೋನ ನಿಮ್ಗೆ ತೋರಿಸೋದು ನನಗೆ ಇದಿಲ್ಲ. ಇಷ್ಟೆಲ್ಲ ಬಟ್ಟೆಗಳನ್ನು ಅಟ್ಯಾಚ್ ಮಾಡ್ಕೊಂಡೀನಿ. ಇನ್ನು ನೋಡಿರಿ, ಬೆನ್ಪಟ್ಟಿ ಒಳಗೆ ಟಕ್ಸಿಡಿರ್ತೀವಲ್ಲ 4 ಇಂಚ್ ಅಗಲಕ್ಕೂ 4, ಆ ಕಡೆ ಡಿಸ್ಟೆನ್ಸ್ನು 4 ಇಂಚ್ ತೊಗೋಬೇಕು, ಹೈಟಿಗೂ 4 ಇಂಚ್ ತೊಗೋಬೇಕು. ನಾ ತೊಗೊಂಡಲ್ಲ ಆ ರೀತಿ ಕರೆಕ್ಟಾಗಿ ಒಂದ್ರ ಮೇಲೆ ಒಂದಿಟ್ಟು ಈ ರೀತಿಯಾಗಿ ಮಾಡಿದ್ರಾದ್ರೆ ಕರೆಕ್ಟಾಗಿ ಮಾರ್ಕ್ ಸಿಗುತ್ತೆ. ಮಾರ್ಕ್ ಹಾಕ್ಕೊಂಡು ಈ ರೀತಿಯಾಗಿ ನೀವು ಡಾಟ್ಸನ್ನು ಹಿಡೀರಿ. ಬ್ಯಾಕ್ ಪಾರ್ಟ್ ಒಳಗೆ ಈ ರೀತಿ ಡಾಟ್ಸ್ ಹಿಡಿದ್ರಂದ್ರೆ ನಿಮಗೆ ಪರ್ಫೆಕ್ಟಾಗಿ ಬರ್ತೈತಿ. 4 ಇಂಚು ಕರೆಕ್ಟಾಗಿ 4 ಇಂಚು ಡಿಸ್ಟೆನ್ಸ್ ಇರಬೇಕು. ಡಬಲ್ ಫೋಲ್ಡ್ ಮಾಡಿದಾಗ 4 ಇಂಚ್ ಹೈಟ್ ಇರಬೇಕು. ಈ ರೀತಿ ಮಾಡಿ ನೀವು ಡಾಟ್ಸನ್ನು ಹಿಡಿಬೇಕು ಬ್ಯಾಕ್ ಪಾರ್ಟ್ ಒಳಗೆ. ಈ ರೀತಿ ಮಾಡಿದ ಮೇಲೆ ಈಗ ಬ್ಯಾಕ್ ಪಾರ್ಟ್ ಒಳಗೆ ಡಾಟ್ಸ್ ಹಿಡಿದ ಮೇಲೆ ನಾವೀಗ ಇಲ್ಲಿ ಯಾಕೋ ಸ್ವಲ್ಪ ಕಡಿಮೆ ಅನ್ಸಕತ್ತಿತ್ತು ನಂಗೆ, ಅದಕ್ಕೆ ಅದನ್ನು ಇನ್ನೊಂದ್ಸಲ ಸ್ಟಿಚಿಂಗ್ ಮಾಡಿದೆ. ಈಗೇನು ಮಾಡೋದು, ಬೆನ್ಪಟ್ಟಿ ಕೊಡಬೇಕು. ಬೆನ್ಪಟ್ಟಿ ಕೊಡಬೇಕಾದ್ರೆ 2 ಇಂಚಿಂದ ಒಂದು ಪಟ್ಟಿ ಕಟ್ ಮಾಡಿಕೊಂಡು ಈ ರೀತಿಯಾಗಿ ನಾನು ಲಾಂಗ್ ಸಿಗಲಿಲ್ಲ ಅಂತೇಳಿ ಜಾಯಿಂಟ್ ಮಾಡ್ಕೊಂಡಿನಿ. ಈ ರೀತಿಯಾಗಿ ಅರ್ಧ ಇಂಚು ಫೋಲ್ಡ್ ಮಾಡಿ ಎಡ್ಜಿಗೆ ಒಂದು ಸ್ಟಿಚ್ ಹಾಕೋರಿ. ಈ ರೀತಿಯಾಗಿ ಸ್ಟಿಚ್ ಹಾಕೊಂಡ್ಮೇಲೆ ಅದನ್ನು ಬೆನ್ಪಟ್ಟಿಯಾಗಿ ಹಚ್ಚೋದು. ಹೆಂಗೆ ಹಚ್ಚಪ್ಪ ಅಂದ್ರೆ ಮತ್ತು ಈಗ ಸ್ಟಿಚ್ ಹಾಕೋದು ಬಿಟ್ಟು ಇನ್ನೊಂದು ಪ್ಲೇನ್ ಇರುತ್ತಲ್ಲ ಅದನ್ನು ನಾವು ಬ್ಲೌಸಿಗೆ ಅಟ್ಯಾಚ್ ಮಾಡಬೇಕು. ಸ್ಟಿಚ್ ಹಾಕಿದ್ದನ್ನು ಹಾಕಬಾರ್ದು. ಅದನ್ನು ಬೆನ್ಪಟ್ಟಿಗೆ ಈ ರೀತಿ ಹಚ್ಚೋದು. ಪರ್ಫೆಕ್ಟಾಗಿ ನಿಮಗೆ ಯಾವ ರೀತಿ ಬೆನ್ಪಟ್ಟಿಯನ್ನು ಹಚ್ಚೋದನ್ನು ಗೊತ್ತಾಗಲಿ ಅಂಥೇಳಿ ಈ ರೀತಿ ತೋರಿಸ್ತೀನಿ.
ನೋಡಿರಿ ಈಗ ಅದರ ಮೇಲೆ ಮತ್ತೆ ಒಂದು ಹೊಲಿಗೆ ಎಲ್ಲರಿದು ಲೈನಿಂಗ್ ಕ್ಲಾತ್ ಮೇಲೆ ಹಾಕಕತ್ತೀನಿ ರೀ ನಾನು. ಲೈನಿಂಗ್ ಕ್ಲಾತ್ ಮೇಲೆ ಇನ್ನೊಂದು ಹೊಲಿಗೆ ಹಾಕಬೇಕು. ಈಗ ಏನು ಮಾಡಬೇಕು, ಟರ್ನ್ ಮಾಡಬೇಕು. ಟರ್ನ್ ಮಾಡಿ ಈ ರೀತಿಯಾಗಿ ದೊಡ್ಡ ಹೊಲಿಗೆ ಇಟ್ಟು ಇಲ್ಲೊಂದು ಹೊಲಿಗೆ ಹಾಕಬೇಕು. ನೋಡಿರಿ ನಾನು ಒಂದು ಆದಮೇಲೆ ಒಂದು ಥ್ರೆಡ್ ಕಟ್ ಮಾಡಲಾರ್ದನ ಈ ರೀತಿ ಬ್ಲೌಸ್ ಹೊಲಿದ್ರಂದ್ರೆ ನಿಮ್ಮ ಬ್ಲೌಸ್ ಫಾಸ್ಟಾಗಿ ಹೊಲಿಯೋಕ್ಕೆ ಸಾಧ್ಯ ಆಗ್ತೈತಿ. ಲಾಸ್ಟ್ ಹೊಲಿಯೋಕ್ಕೆ ಇದೊಂದು ಟ್ರಿಕ್. ಫಾಸ್ಟ್ ಹೊಲಿಬೇಕಂದ್ರೆ ಈ ರೀತಿ ಒಂದು ಆದಮೇಲೆ ಒಂದು ಸ್ಟಿಚ್ ಹಾಕೋರಿ, ನಿಮಗೆ ಈಸಿಯಾಗಿ ಬರುತ್ತೆ. ನೋಡಿರಿ ಬ್ಯಾಕ್ ಪಾರ್ಟ್ ಆಯಿತು. ಈಗ ಫ್ರಂಟ್ ಪಾರ್ಟ್ ಒಳಗೆ ಕಟೋರಿ ಶೇಪ್ಗಳನ್ನು ಮತ್ತು ಕ್ರಾಸ್ ಪೀಸನ್ನು ಎರಡನ್ನೂ ಜೋಡಿಸ್ಕೊಳ್ಳೋದು. ಮೊದಲೇಗೆ ನಾವು ಯಾವುದೇ ಕಟೋರಿ ಬ್ಲೌಸ್ ಹೊಲಿಬೇಕಾದ್ರೆ ಈ ರೀತಿಯಾಗಿ ಸೆಟ್ ಮಾಡಿ ಇಟ್ಕೋರಿ. ಆ್ಯಕ್ಚುಲಿ ಇದು ಲೈನಿಂಗ್ ಬ್ಲೌಸ್ ಐತಿ, ನಂಗೆ ನಡೀತೈತಿ. ಯಾರ ಲೈನಿಂಗ್ ಬ್ಲೌಸ್ ಇರ್ಲಿಕ್ಕಂದ್ರೆ ಉಲ್ಟಾ ಆಗೋ ಚಾನ್ಸ್ ಇರ್ತಾವೆ. ಅಂದ್ರೆ ಪ್ಲೇನ್ ಕಟೋರಿ ಬ್ಲೌಸ್ ಹೊಲಿತಿರ್ತಿರಲ್ಲ ವಿದೌಟ್ ಲೈನಿಂಗ್, ಅವಾಗ ಸ್ವಲ್ಪ ಕನ್ಫ್ಯೂಸ್ ಆಗ್ತಾವೆ. ಅದಕ್ಕೆ ಈ ರೀತಿಯಾಗಿ ಇಟ್ಕೊಂಡು ನೀವು ಕಟೋರಿ ಪೀಸನ್ನು ಹಚ್ಕೋರಿ. ಈ ರೀತಿಯಾಗಿ ಕಟೋರಿ ಪೀಸನ್ನು ಅಟ್ಯಾಚ್ ಮಾಡ್ಕೋಬೇಕು. ಕ್ರಾಸ್ ಪೀಸಿಗೆ ಅಟ್ಯಾಚ್ ಮಾಡಿಕೊಂಡು ಡಾಚ್ ಹಿಡಿದನ್ನು ತೋರಿಸ್ತೀನಿ. ನಾವು ಈ ಅಟ್ಯಾಚ್ ಮಾಡ್ಕೊಳ್ಳೋಂಥ ಏನು ಸ್ಟಿಚ್ ಹಾಕತ್ತೀರಲ್ಲ ಅಲ್ಲಿ ಡಬಲ್ ಸ್ಟಿಚ್ ಹಾಕಲೇಬೇಕು. ಡಬಲ್ ಸ್ಟಿಚ್ ಹಾಕಿದ್ರೆ ಅಂದ್ರೆ ನಿಮಗೆ ಕರೆಕ್ಟಾಗಿ ಬರುತ್ತೆ. ಯಾಕಂದ್ರೆ ಬಟ್ಟೆ ಸ್ಟ್ರೆಚಬಲ್ ಇರುತ್ತಲ್ಲ, ಜಗ್ಗಿ ಸ್ವಲ್ಪ ಇದಾಗೋ ಚಾನ್ಸ್ ಇರ್ತಾವೆ. ಅದಕ್ಕೆ ಡಬಲ್ ಸ್ಟಿಚ್ ಸಣ್ಣ ಹೊಲಿಗೆ ಇಟ್ಟು ಹಾಕ್ರಿ, ನಿಮಗೆ ಯಾವುದೇ ಇದಾಗಂಗಿಲ್ಲ, ಪಿಸ್ಕಂಗಿಲ್ಲ. ಬಟ್ಟೆ ಸ್ವಲ್ಪ ಸಾದ ಇತ್ತಪ್ಪ ಅಂದ್ರೆ ನೋಡಿರಿ 1.25 ಇಂಚು, 1.5 ಇಂಚು, 3 ಇಂಚು, 1.5 ಇಂಚು ಅಗಲಿಗೆ 3 ಇಂಚು ಹೈಟಿಗೆ ತೊಗೊಂಡು ನೋಡಿರಿ ನಾನು 1.5 ಇಂಚು 3 ಇಂಚು ಈ ರೀತಿಯಾಗಿ ಇಟ್ಟು ಇದನ್ನು ಇಲ್ಲೊಂದು ಸ್ಟಿಚ್ ಹಾಕ್ರಿ. ನೋಡಿರಿ ಇನ್ನೊಂದು ಇಲ್ಲಿ ಸಹ 2 ಸ್ಟಿಚ್ ಹಾಕಬೇಕು. ಇಲ್ಲಿ ಸಹ 2 ಸ್ಟಿಚ್ ಹಾಕ್ರಿ, ಅಂದರೆ ಕರೆಕ್ಟಾಗಿ ಕುಂದಿರುತ್ತೆ. ನೋಡಿರಿ ಕಟೋರಿ ಎಷ್ಟು ನೀಟಾಗಿ ಕರೆಕ್ಟಾಗಿ ಬಂದೈತೆ ನೋಡಿರಿ. 34 ಸೈಜಿಂದ ಕಟೋರಿ ಬ್ಲೌಸ್ ರೀ ಇದು. ಕರೆಕ್ಟಾಗಿ ನಮ್ಗೆ ಪರ್ಫೆಕ್ಟಾಗಿ ಕಟೋರಿ ಬಂದೈತಿ. ಈ ರೀತಿ ಆದಮೇಲೆ ನಾವು ಈಗ ಇದಕ್ಕೆ ಕ್ರಾಸ್ ಬೆಲ್ಟನ್ನು ಹಚ್ಚಬೇಕು. ಕ್ರಾಸ್ ಬೆಲ್ಟ್ ಹಚ್ಚೋದು ನೋಡಿರಿ ಈ ರೀತಿ ಕರೆಕ್ಟಾಗಿ ಇಟ್ಕೊಂಡು ಅದನ್ನು ಅದ್ರ ಮೇಲೆ ಫೋಲ್ಡ್ನ ಮಾಡಿದ್ನಲ್ಲ ಆ ರೀತಿ ಮಾಡಿ ಅಟ್ಯಾಚ್ ಮಾಡ್ಕೊರಿ. ಅಲ್ಲೊಂದು ಸ್ವಲ್ಪ ಬಟ್ಟೆನ ಆ ರೀತಿಯಾಗಿ ಟ್ರಯಾಂಗಲ್ ಬಟ್ಟೆಯಾಗಿ ಸ್ವಲ್ಪ ಮುಂದೆ ಬಟ್ಟೆ ಬಿಡಬೇಕು ರೀ. ಅಂದ್ರೆ ನಮ್ಮದು ಕ್ರಾಸ್ ಪೀಸ್ ನಾವು ಯಾವ ಶೇಪ್ ಒಳಗೆ ಮಾಡಿರ್ತೀವಲ್ಲ ಅದೇ ರೀತಿ ಶೇಪ್ ಒಳಗೆ ನಮ್ಮ ಬ್ಲೌಸು ಸ್ಟಿಚ್ ಆದಮೇಲೂ ಕಾಣ್ತೈತೆ ರೀ. ನಾವು ಅದನ್ನು ಶೇಪ್ ಹಾಗೆ ಕಟ್ ಮಾಡೋದು ಇದು ಇಂಪಾರ್ಟೆಂಟ್ ಅಲ್ಲ. ಅದನ್ನು ಬ್ಲೌಸ್ ಒಳಗೂ ಅದೇ ರೀತಿಯಾಗಿ ನಮ್ಮ ಕ್ರಾಸಾಗಿ ಈ ರೀತಿ ಕಾಣಬೇಕಂದ್ರೆ ನಾವು ಆ ಬಟ್ಟೆ ಏನೈತಲ್ಲ ಟ್ರಯಾಂಗಲ್ ಟೈಪ್ ಬಟ್ಟೆನ ಬಿಡಬೇಕು. ಈ ರೀತಿಯಾಗಿ ಒಳಗಡೆ ಬಟ್ಟೆ ಹಾಕ್ಕೊಂಡು ಇಲ್ಲಿ ಕ್ರಾಸ್ ಬೆಲ್ಟದ್ದು ಇನ್ನೊಂದು ಇದು ಇರುತ್ತಲ್ಲ ಪಾರ್ಟ್ ಜೋಡಿಸ್ಕೊಡೋದು ಬಟ್ಟೆ ಬಿಟ್ಟಿರ್ತೀವಲ್ಲ ಅದನ್ನೇನು ಮಾಡೋದು, ಇನ್ನು ಆ ಬ್ಲೌಸ್ ಒಳಗಿರುವಂಥ ಬೇಸ್ ಬಟ್ಟೆಗೆ ಜಾಯಿಂಟ್ ಮಾಡ್ಕೊಳ್ಳೋದು. ಈ ರೀತಿ ಜಾಯಿಂಟ್ ಮಾಡಿಕೊಂಡು ನಾವು ಇದನ್ನು ಬಟ್ಟೆನ ಹೊರಗೆ ತೆಗಿಬೇಕು. ಈಗ ಈ ರೀತಿ ಬಟ್ಟೆಯನ್ನು ಹೊರಗೆ ತೆಗೆದ್ರಂದ್ರೆ ನಾವು ಏನು ಸ್ಟಿಚ್ ಹಾಕಿರ್ತಿರಲ್ಲ ಅದು ಬಟ್ಟೆ ಉಳಿತೈತಿಲ್ಲ, ಅದು ಒಳಗಡೆ ಹೋಗ್ತೈತಿ. ಇದು ಹೊಲಿಯೋದ್ರಿಂದ ನಿಮಗೆ ಯಾವುದೇ ಥ್ರೆಡ್ ರಿಮೂವ್ ಆಗಂಗಿಲ್ಲ, ಪಿಸ್ಗಲ್ಲ. ಈ ರೀತಿ ಮಾಡೋದು ನೋಡಿರಿ. ಫ್ರಂಟ್ ಪಾರ್ಟ ಎರಡೂ ನಾನು ರೆಡಿ ಮಾಡ್ತೀನಿ. ಇದೇ ರೀತಿಯೇ ಎರಡೂ ಪಾರ್ಟನ್ನು ನೀವು ರೆಡಿ ಮಾಡ್ಕೊರಿ. ರೆಡಿ ಮಾಡಿಕೊಂಡು ಮುಂದಿಂದು ಸ್ಟಿಚ್ ಮಾಡೋಣ. ಯಾಕಂದರೆ ಎರಡೂ ಪಾರ್ಟ್ ಸೇಮ್ ನೀವೇನು ತೋರಿಸಿದ್ನಲ್ಲ ಇದೇ ರೀತಿಯೇ ಇನ್ನೊಂದು ಪಾರ್ಟ್ನ ರೆಡಿ ಮಾಡಿರಿ. ರೆಡಿ ಮಾಡಿ ನೋಡಿರಿ ಕ್ರಾಸ್ ಬೆಲ್ಟ್ ಮೇಲೆ ಈ ರೀತಿಯಾಗಿ 2 ಸ್ಟಿಚ್ಚನ್ನು ಹಾಕಿರಿ. ನೀವು ಪರ್ಫೆಕ್ಟಾಗಿ ನಮ್ಮ ಕಪ್ಸ್ ಕಟೋರಿ ಕರೆಕ್ಟಾಗಿ ಕುಂದಿರುತ್ತೆ. ಅದಕ್ಕೆ ನೋಡಿರಿ ಫ್ರಂಟ್ ಪಾರ್ಟಲ್ಲಿ 2 ಪಾರ್ಟನ್ನು ರೆಡಿ ಮಾಡ್ಕೊಂಡು ಬಂದೀನಿ. ಈಗ ಅದಕ್ಕೆ ಉಕ್ಕಿನ ಪಟ್ಟಿ ಹಚ್ಚೋದೈತ್ರಿ. ಉಕ್ಕಿನ ಪಟ್ಟಿ ಹಚ್ಚಕತ್ತೀನಿ. ಉಕ್ಕಿನ ಪಟ್ಟಿ ಹಚ್ಚೋದಪ್ಪ ಅಂತಂದ್ರೆ 4 ಇಂಚಿಂದ ಅಗಲದ ಪಟ್ಟಿ ತೊಗೊರಿ. ಡಬಲ್ ಫೋಲ್ಡ್ ಮಾಡಿ ಈ ರೀತಿಯಾಗಿ ಅಟ್ಯಾಚ್ ಮಾಡ್ಕೊರಿ. ನಾನು ತೋರಿಸ್ತೀನಲ್ಲ ಈ ರೀತಿಯಾಗಿ ಅಟ್ಯಾಚ್ ಮಾಡಿಕೊಂಡು ಅದನ್ನು ಹೊರಗಡೆ ತೆಗೆದು ನೋಡಿ ನಾ ತೆಗೆದ್ನಲ್ಲ ಆ ರೀತಿ ಮತ್ತು ಫೋಲ್ಡ್ ಮಾಡಿ ಮತ್ತೆ ಏನು ಸ್ಟಿಚ್ ಮಾಡಿರ್ತೀವಲ್ಲ ಅದ್ರ ಮೇಲೇ ಸ್ಟಿಚ್ ಬರೋ ಹಂಗೆ ಇನ್ನೊಂದು ಸ್ಟಿಚ್ಚನ್ನು ಹಾಕಿ ಅಟ್ಯಾಚ್ ಮಾಡಿರಿ. ಈ ರೀತಿಯಾಗಿ ಅಟ್ಯಾಚ್ ಮಾಡಿದ ಮೇಲೆ ಈ ರೀತಿ ಮತ್ತೆ ಹೊಲಿಸ್ಕೊಂಡು 1/4 ಇಂಚ್ ಬಿಟ್ಟು ಇನ್ನೊಂದು ಸ್ಟಿಚ್ಚನ್ನು ಹಾಕಿರಿ. ಆ ಏನು 1/4 ಇಂಚ್ ಗ್ಯಾಪ್ ಇಟ್ಟಿರ್ತೀನಲ್ಲ ಅಲ್ಲೇ ನಾವೇನು ಮಾಡಬೇಕು, ಉಕ್ಕಿನ ಮಣಿ ಮಾಡಬೇಕು. ಅಂದರೆ ನಮ್ಗೆ ಕರೆಕ್ಟಾಗಿ ಫಿನಿಶಿಂಗ್ ನೀಟಾಗಿ ಬರೋ ಸಲುವಾಗಿ ಇವೆಲ್ಲ ಟ್ರಿಕ್ಸನ್ನು ನಾನು ನಿಮ್ಗೆ ಹೇಳ್ಕೊಡತ್ತೀನಿ. ನಾವು ಹೆಂಗೆ ಬೇಕಾದರೂ ಹೊಲಿಬೋದು, ಒಂದು ಸ್ಟಿಚ್ಚನ್ನು ಹಾಕ್ಬೋದು, ಅದಕ್ಕೇನಿಲ್ಲ. ಫಿನಿಶಿಂಗ್ ನೀಟಾಗಿ ಬರಬೇಕು. ಬ್ಯೂಟಿಕ್ ಸ್ಟೈಲ್ ಒಳಗೆ ಬೇಕಂದ್ರೆ ಇವನ್ನೆಲ್ಲ ನೀವು ಫಾಲೋ ಮಾಡಿರಿ. ನೀವು ಬ್ಯೂಟಿಕ್ ಸ್ಟೈಲ್ ಒಳಗೆ ಸ್ಟಿಚ್ ಮಾಡೋದಾಗ್ತೈತಿ. ಅಂದರೆ ಬ್ಯೂಟಿಕ್ ಸ್ಟೈಲ್ದೊಳಗೆ ಇವೆಲ್ಲ ಮಾಡಿ ನೀಟಾಗಿ ಯಾವುದೇ ಥ್ರೆಡ್ ಮಾಡಲಾರ್ದ ಎಲ್ಲ ಕರೆಕ್ಟಾಗಿ ಫಿನಿಶಿಂಗ್ ಕೊಡ್ತಾರಲ್ಲ ಅದಕ್ಕೆ ಬ್ಯೂಟಿಕ್ ಸ್ಟೈಲ್ ಮೀನ್ಸ್ ಅವ್ರ ಕಟ್ಟಿಂಗು ಚೇಂಜ್ ಇರುತ್ತೆ. ನಾನು ಅದೇ ರೀತಿ ಒಳಗೆ ಹೇಳ್ಕೊಡತ್ತೀನಿ. ಆದರೆ ಇವೆಲ್ಲ ಫಿನಿಶಿಂಗ್ನ ಮಾಡೋದ್ರಿಂದ ನಾವು ಬ್ಯೂಟಿಕ್ ಸ್ಟೈಲಿಗೆ ಸ್ವಲ್ಪ ಟಚ್ ಹಾಕ್ತೀವಿ, ಇಲ್ಲಾಂದ್ರೆ ಆಗೋದಿಲ್ಲ. ಅದಕ್ಕೆ ನಾವು ಯಾವ ರೀತಿ ಅವನ್ನೆಲ್ಲ ಮಾಡಿದ್ರೇ ಕರೆಕ್ಟಾಗಿ ಬರುತ್ತೆ ಅಂತೇಳಿ ನಿಮಗೆ ಈ ರೀತಿ ಹೇಳ್ಕೊಡತ್ತೀನಿ. ನೋಡಿರಿ ಈ ರೀತಿ ಇದು ಹಾಕಿದ ಮೇಲೆ ಇದನ್ನ ಮೇಲೆ ಟರ್ನ್ ಮಾಡಿ ಕರೆಕ್ಟಾಗಿ ಎಡ್ಜಿಗೆ ಇನ್ನೊಂದು ಸ್ಟಿಚ್ ಹಾಕಬೇಕು. ಈ ರೀತಿ ಹಾಕೋದ್ರಿಂದ ಕರೆಕ್ಟಾಗಿ ಬರುತ್ತೆ. ನೋಡಿರಿ ಕಟೋರಿ ಕರೆಕ್ಟಾಗಿ ಬಂದೈತಲ್ರಿ. ಈ ರೀತಿಯಾಗಿ 2 ಕಟೋರಿ ಹಾಕ್ಕೊಂಡು ನಾವೀಗ
ಫ್ರಂಟ್ ನೆಕ್ಕನ್ನು ಸೆಟ್ ಮಾಡಬೇಕು. ಫ್ರಂಟ್ ನಮ್ದೇನು ರೆಡಿ ಬ್ಲೌಸ್ ಇರುತ್ತಲ್ಲ ಅದರದ್ದು ಫ್ರಂಟ್ ನೆಕ್ ಇದು ಉಕ್ಕಿನ ಮಣಿ ಅಥವಾ ಯಾವುದಾದ್ರೂ ಒಂದು ಸೈಜ್ ಕರೆಕ್ಟಾಗಿ ತೊಗೊಂಡು ಅಲ್ಲಿ ಮಾರ್ಕ್ ಹಾಕ್ಕೊಂಡು ನಾವು ರೌಂಡ್ ಶೇಪ್ ಒಳಗೆ ಮಾರ್ಕ್ ಹಾಕಿ ಇಟ್ಕೋಬೇಕು. ಅದನ್ನು ರೌಂಡ್ ಶೇಪ್ ಕರೆಕ್ಟಾಗಿ ರೌಂಡ್ ಶೇಪ್ ಬಂತಪ್ಪ ಅಂದರೆ ನಿಮಗೆ ವೇರ್ ಮಾಡಿದಾಗ ಕರೆಕ್ಟಾಗಿ ರೌಂಡ್ ಸಿಗುತ್ತೆ. ಈ ನೋಡಿರಿ ನಾನು ಕಟ್ ಮಾಡಿ ಈ ರೀತಿ ಟ್ರಿಮ್ ಮಾಡಲೇಬೇಕು ನೀವೆಲ್ಲ ಬ್ಲೌಸಿಗೂ, ಅಂದರೆ ನಿಮ್ಗೆ ಕರೆಕ್ಟಾಗಿ ಬರುತ್ತೆ. ಈ ರೀತಿಯಾಗಿ ಒಂದು ಅರ್ಧ ಇಂಚ್ ಅಷ್ಟೇ ಚೇಂಜಸ್ ಬರುತ್ತೆ. ಯಾಕಂದರೆ ತೆಳಗಾದರೆ ಮತ್ತು ಮೇಲೆ ಮಾಡೋಕ್ಕಾಗಲ್ಲ, ಕೋಳ್ ತೆಳಕಾತಪ್ಪ ಅಂದರೆ ಅದಕ್ಕೆ ನಾನು ಸ್ವಲ್ಪ ಮೇಲೇ ಇಟ್ಕೊಂಡಿರ್ತೀನಿ. ಇತ್ತಾಗಿ ಬ್ಯಾಕ್ ಪಾರ್ಟ್ ಫ್ರಂಟ್ ಪಾರ್ಟನ್ನು ಎರಡನ್ನೂ ಜೋಡಿಸ್ಕೊಳ್ಳೋದ್ರಿ. ಈಗ ಶೋಲ್ಡ್ರ್ ಅಟ್ಯಾಚ್ ಮಾಡ್ಕೊಳ್ಳೋದು, ಶೋಲ್ಡ್ರ್ ಅಟ್ಯಾಚ್ ಮಾಡ್ಕೊಳ್ಳೋದು. 2 ಸ್ಟಿಚ್ ಹಾಕಲೇಬೇಕು. ಇಲ್ಲಿ ಸಹ ನೀವು ಇವೆಲ್ಲ ಪಾರ್ಟ್ಸ್ಗಳನ್ನ ಎಲ್ಲಿ 2 ಸ್ಟಿಚ್ ಅಂತ ಹೇಳತ್ತೀನಿಲ್ಲ, ಅಲ್ಲೆಲ್ಲ 2 ಸ್ಟಿಚ್ ಹಾಕಲೇಬೇಕು ನೀವು. ಅಂದರೆ ನಿಮಗೆ ಯಾವುದೇ ಚೇಂಜಸ್ ಫಾಲ್ಟ್ಸ್ ಬರೋಂಗಿಲ್ಲ. ಇಲ್ಲಾಂದ್ರೆ ಪೀಸ್ ತೆಗ್ದಂಗೆ ಆಗೋದು, ಹೊಲಿಗೆ ಬೀಸ್ದಂಗೆ ಆಗೋದು ಆಗ್ತೈತಿ. ನಾವು ಡಬಲ್ ಸ್ಟಿಚ್ಚನ್ನು ಹಾಕಬೇಕು. ಈ ರೀತಿಯಾಗಿ ನಾವು 4 ಪೀಸನ್ನು ಇಟ್ಕೊಂಡು ನೋಡಿರಿ, ಇಲ್ಲಿ ಹಿಂದೊಂದು ಮುಂದೊಂದು ಹೆಚ್ಚು ಕಮ್ಮಿ ಐತಿ, ಅದನ್ನು ಕರೆಕ್ಟಾಗಿ ಮಾಡ್ಕೋಬೇಕು. ಆರ್ಮೋಲನ್ನು ಫ್ರಂಟ್ ಸೈಡ್ ಆರ್ಮೋಲನ್ನು ಎರಡನ್ನೂ ಲೆವೆಲ್ ಮಾಡ್ಕೋಬೇಕು, ಕರೆಕ್ಟಾಗಿ ಮಾಡ್ಕೋಬೇಕು. ಈ ರೀತಿಯಾಗಿ ಫ್ರಂಟ್ ಶೇಪನ್ನು ನಾವು ತೆಗಿಬೇಕು. ಸ್ವಲ್ಪ ಟ್ರಿಮ್ಸ್ ಮಾಡಬೇಕು ಇರುತ್ತೆ, ಸ್ವಲ್ಪ ಜಸ್ಟ್ ಟ್ರಿಮ್ ಮಾಡಬೇಕು. ಈ ರೀತಿ ಮಾಡಿದ್ಮೇಲೆ ಎರಡೂ ಸೈಡನ್ನು ಇದೇ ರೀತಿನೇ ಮಾಡಬೇಕು. ನೋಡಿರಿ, ಈ ಕಡೆ ನಾನು ಮಾಡಿ ತೋರಿಸ್ತೀನಿ. ಈ ರೀತಿ ಕರೆಕ್ಟಾಗಿ ಇಟ್ಕೋಬೇಕು. ಇಟ್ಕೊಂಡು ನೋಡಿರಿ, ಇಲ್ಲಿ ಹೆಚ್ಚಿಗೆ ಬಂದಿದ್ದನ್ನು ನಾವು ಈ ರೀತಿ ಕಟ್ ಮಾಡಬೇಕು. ಈ ರೀತಿ ಅಷ್ಟೇ ಕಟ್ ಮಾಡಿರಿ. ಅಂದರೆ ಇಲ್ಲಿ ಮಾಡಿರಿ ಸ್ವಲ್ಪ ಟ್ರಿಮ್ ಮಾಡ್ಕೊರಿ, ಅಂದರೆ ಜಸ್ಟ್ ಆರ್ಮೋಲ್ ಶೇಪನ್ನು ತೆಗಿಯೋದ್ರಿಂದ ನಿಮ್ಗೆ ಕರೆಕ್ಟಾಗಿ ಬ್ಲೌಸ್ ಆರ್ಮೋಲ್ ಕರೆಕ್ಟಾಗಿ ಕುಂದಿರುತ್ತೆ. ಆರ್ಮೋಲ್ ರಿಂಕಲ್ಸ್ ಬರೋಂಗಿಲ್ಲ ರೀ ನೀವು ಈ ಟ್ರಿಕ್ಸ್ ಫಾಲೋ ಮಾಡೋದ್ರಿಂದ. ಈ ರೀತಿಯಾಗಿ 4 ಪೀಸನ್ನು ಸರಿಯಾಗಿ ಜೋಡಿಸ್ಕೊಂಡು ಇಟ್ಕೊಂಡು ಕರೆಕ್ಟಾಗಿ ಈಕ್ವಲಾಗಿ 4 ಪೀಸನ್ನು ಕರೆಕ್ಟಾಗಿ ಕಟ್ ಮಾಡ್ಕೊರಿ. ಒಂದು ಹೆಚ್ಚು ಕಮ್ಮಿ ಇರ್ತೈತಿ, ಅದಕ್ಕನ್ನೆಲ್ಲ ಕರೆಕ್ಟಾಗಿ ಮಾಡ್ಕೋಬೇಕಂದ್ರೆ 4 ಪೀಸನ್ನು ಜೋಡಿಸಿಟ್ಕೊಂಡು ಈಗ ನೀವು ಸ್ಲೀವನ್ನು ಅಟ್ಯಾಚ್ ಮಾಡ್ಕೊರಿ. ಸ್ಲೀವ್ ಅಟ್ಯಾಚ್ ಮಾಡಬೇಕಾದ್ರೆ ಈ ರೀತಿಯಾಗಿ ಸೆಂಟ್ರ್ ನಮ್ಗೆ ಏನು ಲೈನ್ ಬಂದಿರ್ತೈತಲ್ಲ ಆ ಲೈನ್ ಮೇಲೆ ನಮ್ಮ ಸ್ಲೀವಿಂದ ಸೆಂಟ್ರ್ ಪಾಯಿಂಟ್ ನಾವು ಕಟ್ ಮಾಡ್ಕೊಡ್ತೀವಲ್ಲ ಆ ಲೈನ್ ಕರೆಕ್ಟಾಗಿ ನಾವು ಒಂದು ಗುಂಪಿನ ಹಾಕೊಂಡ್ಬಿಡಬೇಕು. ಹಾಕ್ಕೊಂಡು ಈ ರೀತಿಯಾಗಿ ಒಂದು ಸೈಡಿಂದ ಸ್ಟಿಚ್ ಹಾಕೋತಾ ಬರಬೇಕು. ಇಲ್ಲಿ ಸ್ಟಿಚ್ಚನ್ನು 2 ಸ್ಟಿಚ್ಚನ್ನು ಹಾಕಬೇಕು. ಯಾವಾಗಲೂ ಸ್ಲೀವ್ ಅಟ್ಯಾಚ್ ಮಾಡ್ಬೇಕಾದ್ರೆ 2 ಸ್ಟಿಚ್ಚನ್ನು ಹಾಕಿರಿ, ಅಂದ್ರೆ ನಿಮಗೆ ಕರೆಕ್ಟಾಗಿ ಫಿಟ್ಟಿಂಗು ಕರೆಕ್ಟಾಗಿ ಬರ್ತೈತಿ. ಅಂದರೆ ಫಿಟ್ಟಿಂಗ್ ಅನ್ನೋಕ್ಕಿಂತ ಯಾವಾಗಲೂ ಸ್ಲೀವ್ ಸ್ವಲ್ಪ ಟೈಟಾಗಿರ್ತಾವಲ್ಲ ರೀ, ನಾವು ಹಾಕೊಂಡ್ಮೇಲೆ ಅವು ಟೈಟಾಗಿದ್ವು ಜಗ್ದಂಗಾಗಿ ಪಿಸ್ದಂಗೆ ಆಗ್ತಾವೆ, ಹೊಲಿಗೆ ಬೀಸ್ತಾವೆ. ಅದಕ್ಕೆ ಡಬಲ್ ಸ್ಟಿಚ್ ಹಾಕಿದ್ವಿ ಅಂದರೆ ಬಿಚ್ಚುವಂಥ ಚಾನ್ಸಸ್ ಇರೋಂಗಿಲ್ಲ. ಇಲ್ಲ ನಾವು ಯಾಕೆ ಡಬಲ್ ಸ್ಟಿಚ್ ಹೇಳತ್ತೀನಿ ಅದರಲ್ಲಿ ಸ್ವಲ್ಪ ಜಸ್ಟ್ ಫ್ಲೆಕ್ಸಿಬಲ್ ಆಗಿರ್ತೈತೆ ಬಟ್ಟೆ ಆಗಿಂದ ನಮ್ಗೆ ಏನಾಗ್ಬಿಡ್ತೈತಿ ಸ್ಟಿಚ್ ಬಿಚ್ಚಿಬಿಡ್ತಾವೆ. ಅದಕ್ಕೆ ಡಬಲ್ ಸ್ಟಿಚ್ ಹಾಕ್ಬೇಕು. ಇವೆಲ್ಲ ಮೇನ್ ಪಾರ್ಟ್ಸ್ಗಳು ಅದಾವಲ್ಲ ಜಾಯಿಂಟಿಂಗು, ಅವೆಲ್ಲ ಡಬಲ್ ಸ್ಟಿಚ್ ಹಾಕಬೇಕು. ನೋಡಿರಿ, ಸ್ಲೀವ್ ಎರಡೂ ಕಡೆನೂ ಅಟ್ಯಾಚ್ ಮಾಡಿಕೊಂಡೆ ನಾ ಇದಕ್ಕೆ ಒಂದು ಡಿಫ್ರೆಂಟಾಗಿ ಥ್ರೆಡ್ ಪೈಪಿಂಗನ್ನು ಮಾಡಿ ತೋರಿಸ್ತೀನಿ. ನೋಡಿ, ಬ್ಲೌಸ್ ರೆಡಿ ಆದಮೇಲೂ ನಾವು ಥ್ರೆಡ್ ಪೈಪಿಂಗ್ ಹೆಂಗೆ ಮಾಡ್ಬೋದು ಅಂತೇಳಿ ನಾನು ಇಲ್ಲೊಂದು ಹೇಳ್ಕೊಡಕತ್ತೀನಿ. ನೋಡಿರಿ, ಇದು ಬ್ಲೌಸ್ ಥ್ರೆಡ್ ಪೈಪಿಂಗ್ ಮಾಡ್ಬೇಕಾದ್ರೆ ನಾವು ಈ ರೀತಿಯಾಗಿ ಬಟ್ಟೆನ 1 ಇಂಚಿನಷ್ಟು ಬಟ್ಟೆಯನ್ನು ಕಟ್ ಮಾಡ್ಕೋಬೇಕು. ಮಾಡಿಕೊಂಡು ನಾವು ಹೆಂಗೆ ಥ್ರೆಡ್ ಪೈಪಿಂಗಿಗೆ ಹೆಂಗೆ ಬಟ್ಟೆ ಥ್ರೆಡನ್ನು ಹಾಕಿ ಸ್ಟಿಚ್ ಮಾಡ್ತೀವಲ್ಲ ಅದೇ ರೀತಿಯ ಸ್ಟಿಚ್, ಆದರೆ ಕರೆಕ್ಟಾಗಿ ಇಲ್ಲಿ 2 ಭಾಗ ಮಾಡಿ ಸ್ಟಿಚ್ ಮಾಡ್ತೀವಿ. ಅಂದರೆ ಎರಡೂ ಕಡೆನೂ ಸಮವಾಗಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ತೀವಿ. ಇಲ್ಲಿ ಏನಾಗುತ್ತೆ, ಒಂದು ಕಡೆ ಸ್ವಲ್ಪ ಬಟ್ಟೆನ 1/4 ಇಂಚಿನಷ್ಟು ಬಟ್ಟೆನ ಬಿಡಬೇಕು. ನೋಡಿರಿ, ನಾನು ಇಲ್ಲಿ ಸ್ಟಿಚ್ ಮಾಡತ್ತೀನಿ. ಕರೆಕ್ಟಾಗಿ ಕರೆಕ್ಟಾಗಿ ಒಂದು ಸೈಡ್ ಬರುತ್ತೆ, ಆದರೆ ಒಂದು ಸೈಡ್ ಬಟ್ಟೆನ ಏನು ಉಳಿಸಿರ್ತೀವಲ್ಲ ಅದು ಬಟ್ಟೆ 1/4 ಇಂಚಿನಷ್ಟು ಬಟ್ಟೆ ಎಕ್ಸ್ಟ್ರಾ ಬಿಡಬೇಕು. ಅದನ್ನು ಮತ್ತೆ ಫೋಲ್ಡ್ ಮಾಡಿ ಹೊಲಿದೈತಿ. ನಾನು ನೆಕ್ಸ್ಟ್ ತೋರಿಸ್ತೀನಿ. ಈಗ ಈ ರೀತಿಯಾಗಿ ನಾವು ಥ್ರೆಡ್ ಹಾಕಿ ಹೊಲಿಬೇಕು. ಈ ಥ್ರೆಡ್ ಹಾಕಿ ಈ ರೀತಿ ಹೊಲಿದ್ರಂದ್ರೆ ನಿಮ್ಗೆ ನೋಡಿರಿ, ಈ ರೀತಿಯಾಗಿ ಥ್ರೆಡ್ ಹಾಕಿ ಹೊಲಿಬೇಕು. ಈ ರೀತಿಯಾಗಿ ನಮ್ಗೆ ಎಷ್ಟು ಲೆಂತ್ ಬೇಕೋ ಅಷ್ಟು ಲೆಂತನ್ನು ಹೊಲ್ಕೋಬೇಕು. ಹೊಲ್ಕೊಂಡು ನೋಡಿರಿ, ಈಗ ನಾ ಏನು ಬಟ್ಟೆ ಉಳಿಸ್ರಿ ಅಂದಿದ್ನಲ್ಲ ನಾನು 1/4 ಇಂಚಿನಷ್ಟು, ಅದನ್ನ ಏನು ಮಾಡಬೇಕು, ನಾವೇನು ಥ್ರೆಡ್ ಪೈಪಿಂಗ್ ಮಾಡಿದ್ವಲ್ಲ ಆ ಕಡೆನ ಫೋಲ್ಡ್ ಮಾಡಿ ಹೊಲಿಬೇಕು. ನೋಡಿರಿ, ಈ ರೀತಿಯಾಗಿ ಅದರ ಏನು ಥ್ರೆಡ್ ಪೈಪಿಂಗ್ ಮಾಡಿ ಏನು ಬಟ್ಟೆ ಬಂದಿತ್ತಲ್ಲ ಅದರ ಮೇಲೇ ಇದನ್ನು ಹೊಲಿಬೇಕು. ಬಟ್ಟೆ ಫೋಲ್ಡ್ ಮಾಡಿ ಈ ರೀತಿ ಫೋಲ್ಡ್ ಮಾಡಿ ಹೊಲಿಯೋದ್ರಿಂದ ನಾನು ಮುಂದೆ ನೆಕ್ಸ್ಟ್ ಬ್ಲೌಸ್ ಇದನ್ನು ಸೀದಾ ಈಗ ಬ್ಲೌಸಿಗೆ ಅಟ್ಯಾಚ್ ಮಾಡೋದು. ಇದು ಭಾಳ ಈಸಿ ಮೆಥಡ್ ಐತ್ರಿ. ಒಂದು ನಾವು ಥ್ರೆಡ್ ಅದೇನು ನಾವು ಇನ್ವಿಸಿಬಲ್ ಥ್ರೆಡ್ ತೋರಿಸ್ತಿದ್ದೆಲ್ಲ ಅದು ಬಿಫೋರ್ ಲೈನಿಂಗ್ ಅಟ್ಯಾಚ್ ಮಾಡೋದು ಮುಂದೆ. ಇದು ಸ್ಟಿಚ್ ಆದಮೇಲೂ ನಾವು ಥ್ರೆಡ್ ಪೈಪಿಂಗ್ ಹೆಂಗೆ ಕೊಡ್ಬೋದು ಅಂದರೆ ಇದೊಂದು ರೂಟ್ ನಮಗೆ ಮಾಡೋಕೆ. ಅದಕ್ಕೆ ನಾನೀಗ ಅದನ್ನು ನೋಡಿರಿ, ಏನದು ನೋಡಿರಿ, ಆ ಲೈನ್ ಬಂದಿರ್ತೈತಲ್ಲ ಥ್ರೆಡ್ ಮಡಚಿದ್ದು ಸ್ಟಿಚ್ ಅವು ಅರಿವಿ ಬಂದಿರ್ತೈತಲ್ಲ ಎಡ್ಜಿಗೆ, ಅಂಥದನ್ನು ತೆಳಗಡೆ ಮಾಡ್ಬೇಕು ರೀ.
ನೋಡಿರಿ ಇಲ್ಲಿ ನೋಡಿರಿ ಇದು ಮೇಲೆ ಕರೆಕ್ಟಾಗಿ ನಮಗೇನು ಫೇಸ್ ಸೈಡ್ ಇರುತ್ತಲ್ಲ, ಕರೆಕ್ಟ್ ಸೈಡ್ ಇರುತ್ತಲ್ಲ, ಅದು ಮೇಲೆ ಬರಬೇಕು. ಅಂದರೆ ಕರೆಕ್ಟಾಗಿ ನಮ್ಗೆ ಬರುತ್ತೆ. ಮತ್ತು ನಮ್ಮ ಥ್ರೆಡ್ ಪೈಪಿಂಗ್ ನಮ್ಮ ಲೆಫ್ಟ್ ಸೈಡ್ ಬರಬೇಕು. ಅದು ಥ್ರೆಡ್ ಪೈಪಿಂಗ್ ಬರಬೇಕು. ಈ ರೀತಿಯಾಗಿ ನಾವು ಸ್ಟಿಚ್ಚನ್ನು ಮಾಡಬೇಕು. ಮಾಡಿ ಕರೆಕ್ಟಾಗಿ ನಾವೇನು ಥ್ರೆಡ್ ಪೈಪಿಂಗ್ ಸ್ಟಿಚ್ ಹಾಕಿರ್ತೀವಲ್ಲ ಅದೇ ಸ್ಟಿಚ್ ಮೇಲೇ ಇಲ್ಲಿ ಹಾಕಿ ನಾವು ಬ್ಲೌಸಿಗೆ ಅಟ್ಯಾಚ್ ಮಾಡ್ಕೋಬೇಕು. ಈ ರೀತಿಯಾಗಿ ಬ್ಲೌಸ್ ಎಂಡ್ವರೆಗೂ ಮಾಡಿ ಲಾಸ್ಟಿಗೆ 1/4 ಇಂಚಿನಷ್ಟು ಬಿಟ್ಟು ಸ್ಟಿಚ್ ಮಾಡಬೇಕು. ಸ್ಟಿಚ್ ಮಾಡಿದ ಮೇಲೆ ಇದನ್ನೇನು ಮಾಡಬೇಕು, ಈ ರೀತಿ ನಾನು ತೋರಿಸ್ತೀನಿ ನೋಡಿರಿ. ಈಗ ಇದನ್ನು ಮಾಡ್ಬೇಕಾದ್ರೆ ನಾವು ಫಸ್ಟ್ ಸ್ವಲ್ಪ ಟ್ರಿಮ್ಸ್ ಮಾಡ್ಕೋಬೇಕು. ಟ್ರಿಮ್ಸ್ ಯಾಕೆ ಮಾಡಬೇಕಪ್ಪ ಅಂದ್ರೆ ನಮ್ಮ ಟರ್ನಿಂಗ್ಸ್ ಕರೆಕ್ಟಾಗಿ ಬರಲಿ ಅಂತೇಳಿ. ಟ್ರಿಮ್ಸ್ ಎಲ್ಲಿ ಮಾಡಬೇಕಪ್ಪ ಅಂದ್ರೆ ನಾವು ಏನು ಥ್ರೆಡ್ ಪೈಪಿಂಗ್ ಹಚ್ಚಿದ್ವಲ್ಲ ಆ ಬಟ್ಟೆನ ಕಟ್ ಮಾಡ್ಕೋಬಾರ್ದ್ರಿ. ನಮ್ಮದು ಬ್ಲೌಸಿನ ಬಟ್ಟೆ ಇರುತ್ತಲ್ಲ ಅಲ್ಲಿ ಟ್ರಿಮ್ಸ್ ಮಾಡ್ಕೋಬೇಕು. ಎಲ್ಲ ಸುತ್ತಲೂ ನಮ್ಗೆ ಎಲ್ಲಿ ಬ್ಲೌಸ್ ನಾವು ಎಲ್ಲಿ ಪೈಪಿಂಗ್ ಹಚ್ಚಿವಲ್ಲ ಎಲ್ಲನೂ ಟ್ರಿಮ್ಸ್ ಮಾಡ್ಕೊಂಡು ನೋಡಿರಿ. ನಾನು ಈ ರೀತಿಯಾಗಿ ಅದನ್ನು ಏನು ಹಚ್ಚಿನಲ್ಲ ಅದನ್ನು ಥ್ರೆಡ್ ಪೈಪಿಂಗನ್ನು ಏನು ಹಚ್ಚಿನಲ್ಲ ಅದನ್ನು ಟರ್ನ್ ಮಾಡಿ ಹೊಲಿಬೇಕು. ಟರ್ನ್ ಮಾಡಿ 1/4 ಇಂಚ್ ಬಿಟ್ಟು ಒಂದು ಸ್ಟಿಚ್ಚನ್ನು ಹಾಕಿಬಿಟ್ರೆ ನಿಮಗೆ ಪೈಪಿಂಗ್ ರೆಡಿ ಆಗುತ್ತೆ ರೀ. ನೀವು ನಾರ್ಮಲ್ ಪೈಪಿಂಗ್ ಮಾಡೋದು ಸ್ವಲ್ಪ ಸಣ್ಣ ದಪ್ಪ ಬರುತ್ತೆ. ಈ ಪೈಪಿಂಗ್ ಮಾಡೋದ್ರಿಂದ ನಿಮಗೆ ಯಾವುದೇ ಸಣ್ಣ ದಪ್ಪ ಬರೋಲ್ಲ. ನಾನು ತೋರಿಸ್ತೀನಿ. ಕರೆಕ್ಟಾಗಿ ನಮಗೆ ಪೈಪಿಂಗ್ ನೀಟಾಗಿ ಒಂದೇ ಲೆವೆಲ್ ಒಳಗೆ ಬರುತ್ತೆ. ಈ ರೀತಿಯಾಗಿ ಥ್ರೆಡ್ ಪೈಪಿಂಗ್ ನೋಡಿರಿ ಎಷ್ಟು ಚಂದ ನೀಟಾಗಿ ಬಂದೈತೆ ನೋಡಿರಿ. ಈ ರೀತಿಯಾಗಿ ಬಂತಂದ್ರೆ ನಮ್ಮ ಬ್ಲೌಸು ಭಾಳ ನೀಟಾಗಿ ಕಾಣಿಸ್ತೈತಿ. ಈ ರೀತಿಯಾಗಿ ಬ್ಲೌಸ್ ರೆಡಿ ಆದಮೇಲೆ ನಾವು ಪೈಪಿಂಗ್ ಮಾಡ್ಬೋದು ನೋಡಿರಿ. ಈಗ ಫಿಟ್ಟಿಂಗ್ ಮಾಡೋದು ಹೇಳ್ಕೊಡತ್ತೀನಿ. 7.5 ಇಂಚು ಇಲ್ಲಿ ವೇಸ್ಟ್ ಲೈನ್, ವೇಸ್ಟಿಗೆ 7.5 ಇಂಚು. ನೆಕ್ಸ್ಟ್ ಆರ್ಮೋಲ್ ರೌಂಡ್ 7 ಇಂಚು, ಆರ್ಮೋಲ್ ರೌಂಡು 7 ಇಂಚು ನೋಡಿರಿ. ಇಲ್ಲಿ ಕರೆಕ್ಟಾಗಿ ನಮ್ದು ಏನಾದ್ರು ಕೋದಿರ್ತಾರೆ ಶೋಲ್ಡ್ರ್ ಪಟ್ಟಿ ಅದರಿಂದ 7 ಇಂಚ್ ಕರೆಕ್ಟಾಗಿ ಹಿಡಿದು 7 ಇಂಚಿಗೆ ಒಂದು ಮಾರ್ಕ್ ಹಾಕಬೇಕು ನೋಡಿರಿ. ಇಲ್ಲಿ ತೋರಿಸಾತೀನಿ 7 ಇಂಚು. ನೆಕ್ಸ್ಟ್ 5 ಇಂಚು ಸ್ಲೀವ್ ಫಿಟ್ಟಿಂಗ್ ಐತಿ. ಇದು ನೋಡಿರಿ 3 ಲೈನ್ ಏನು ಡಾಟ್ ಸಿಕ್ಕುವಲ್ಲ ನಮಗೆ 3 ಪಾಯಿಂಟ್ ಹಾಕಿನಲ್ರಿ, ಒಂದು 3 ಕೂಡಿಸಿ 1 ಲೈನ್ ಹಾಕಬೇಕೀಗ ಕರೆಕ್ಟಾಗಿ ನೋಡಿರಿ. 3 1 ಲೈನ್ ಹೆಂಗೆ ಹಾಕಿ ನೋಡಿರಿ. ಈ ರೀತಿಯಾಗಿ 3 1 ಲೈನ್ ಸ್ಕೇಲ್ ತೊಗೊಂಡು ನೀವು ಹಾಕಿದ್ರಿ ಅಂದ್ರೆ ನಿಮ್ಗೆ ಲೈನ್ ಸ್ಟ್ರೇಟಾಗಿ ಕರೆಕ್ಟಾಗಿ ಬರ್ತೈತಿ. ಈ ರೀತಿಯಾಗಿ 3 ಕೂಡಿಸಿ 1 ಸ್ಟಿಚ್ ಹಾಕಿದ್ರಂದ್ರೆ ಫಿಟ್ಟಿಂಗ್ ಪರ್ಫೆಕ್ಟಾಗಿ ಬರುತ್ತೆ. ಅದಕ್ಕೆ ನೋಡಿರಿ ಈ ರೀತಿಯಾಗಿ ನೀವು ಅದ್ರ ಬಾಜು 4 ಲೈನ್ 4 ಸ್ಟಿಚ್ ಹಾಕಿ ಫಿಟ್ಟಿಂಗ್ ಮಾಡಿದ್ರಂದ್ರೆ ನಿಮ್ಮ ಬ್ಲೌಸ್ ಫಿಟ್ಟಿಂಗ್ ಮಾಡೋದು ಮುಗಿತೈತಿ. ಈ ರೀತಿ ಮಾಡಿ ನೀವು ಸಹ ಟ್ರೈ ಮಾಡಿ ನೋಡಿರಿ. ಈ ರೀತಿ ಕಟಿಂಗ್ ಮಾಡಿ ಬ್ಲೌಸ್ ಕಟಿಂಗನ್ನು ಮಾಡಿ. ಕಟೋರಿ ಪರ್ಫೆಕ್ಟಾಗಿ ಬರೋದು ಇಂಪಾರ್ಟೆಂಟ್ ಇರ್ತೈತಿ. ಈ ಬ್ಲೌಸ್ ಮಾತ್ರ ಪರ್ಫೆಕ್ಟಾಗಿ ಬರುತ್ತೆ. ನಾ ಮಾತ್ರ ಕಟ್ ಮಾಡಿ ಕಸ್ಟಮರ್ಸಿಗೆ ಹೊಲೋದು ಹೆಂಗೆ ಕೊಡೋದು. ಈಗ ನಾನು ಜಾಸ್ತಿ ಕಸ್ಟಮರ್ಸ್ ಕಟೋರಿ ಬ್ಲೌಸ್ ಇದ್ದೂ ಬರ್ತಾವೆ ಮತ್ತು ಪ್ರಿನ್ಸ್ ಕಟ್ಟು ಬರ್ತಾವೆ. ಎಲ್ಲ ವೆರೈಟಿ ಬ್ಲೌಸಸ್ನು ನಾನು ಹೊಲಿತಿರ್ತೀನಿ. ಅದಕ್ಕೆ ಇದು ಪರ್ಫೆಕ್ಟಾಗೈತಿ. ನೀವು ನೋಡ್ಕೊಂಡು ಕಲೀರಿ. ಈ ರೀತಿ ಮಾಡಿದ್ರಂದ್ರೆ ಬ್ಲೌಸ್ ರೆಡಿ ಆಗ್ತೈತೆ ನೋಡಿರಿ. ಫಿನಿಶಿಂಗ್ ಈ ರೀತಿಯಾಗಿ ಬಂದೈತಿ. ಥ್ಯಾಂಕ್ ಯು ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಪ್ಲೀಸ್.